ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮೂಡಲಮನೆ ಎಸ್ಟೇಟ್ ರಹಸ್ಯ ಮುಂದುವರಿದ 5ನೇ ಭಾಗವನ್ನು ಶುರು ಮಾಡೋಣ. ಓಂ ಮತ್ತು ಶನಾಯ ಪುಟ್ಟ ಅಮಿಷಾ ಅನ್ನು ತನ್ನ ಮನೆಯ ಒಳಗೆ ಕರೆದುಕೊಂಡು ಹೋಗುತ್ತಿದ್ದಂತೆ ಆ ಮನೆಯ ಹಿಂದೆ ಇದ್ದ ಬೇವಿನ ಮರಕ್ಕೆ ಕಟ್ಟಿದ್ದ ರಕ್ಷಾ ಕವಚ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗಿತ್ತು. ಸೂರ್ಯ ತನ್ನ ಕೆಲಸಕ್ಕೆ ಬಂದಾಗಿತ್ತು. ಆದರೆ ಓಂ ಮತ್ತು ಶನಾಯ ರೂಮ್ನಲ್ಲಿ ಮಾತ್ರ ಇನ್ನು ಬೆಳಗ್ಗೆ ಆಗಿರಲಿಲ್ಲ. ಅಮಿಷಾ ಒದ್ದನಾಡುತ್ತಾ ಹೋಗಿ ಓಂ ಮೇಲೆ ತನ್ನ ಕೈಕಾಲನ್ನು ಹಾಕಿ ಬಿಗಿಯಾಗಿ ಅಪ್ಪಿ ಮಲಗಿಕೊಂಡಿದ್ದಳು. ಶನಾಯ ಸಹ ಇನ್ನೂ ಎದ್ದಿರಲಿಲ್ಲ. ಅಷ್ಟರಲ್ಲಿ ಮನೆಯಲ್ಲಿ ಜೋರು ಜೋರು ಕೂಗಾಡುವ ಧ್ವನಿ ಕೇಳಿದ್ದೇ ಶನಾಯಾಗೆ ಎಚ್ಚರವಾಗಿತ್ತು. ಸಡನ್ನಾಗಿ ಎದ್ದು ಕುಳಿತುಕೊಂಡು ಟೈಮ್ ನೋಡಲು ಗಂಟೆ 8 ತೋರುತ್ತಿತ್ತು. ಅಯ್ಯೋ, ಇದೇನಿದು, ಇವತ್ತು ಎಚ್ಚರನೇ ಆಗಲಿಲ್ವಲ್ಲ, ಯಾಕೆ ಇವತ್ತು ಇಷ್ಟೊಂದು ಟೈಮ್ ಆಗೋಯ್ತು, ನಿನ್ನೆ ಬೇರೆ ಬಂದಿದ್ದು ಲೇಟ್ ಆಯ್ತಲ್ವಾ, ಅದಕ್ಕೆ ಇರಬೇಕೇನೋ ಎಂದು ತುಂಬ ಟೈಮ್ ಆಗಿದೆ, ಇವತ್ತು ನಾನಿನ್ನು ಎದ್ದೇ ಇಲ್ಲ ಎಂದು ಡ್ಯಾಡ್ಗೇನಾದರೂ ಗೊತ್ತಾದರೆ ಖಂಡಿತ ಇವತ್ತು ಬೆಳಗ್ಗೆನೇ ಸಹಸ್ರನಾಮಾರ್ಚನೆ ಶುರು ನಮಗೆ ಎಂದು ಬೇಗ ಬೇಗ ಎದ್ದು ಪಕ್ಕ ನೋಡಲು ಅಮಿಷಾ ಓಂನನ್ನು ತಬ್ಬಿ ಅವನ ಮೇಲೆ ಮಲಗಿದ್ದು ನೋಡಿ ಮನಸ್ಸಿಗೆ ನೆಮ್ಮದಿ ಖುಷಿ ಎರಡೂ ಆಗಿತ್ತು. ಇಬ್ಬರು ಒಬ್ಬರಿಗೆ ಒಬ್ಬರು ತಬ್ಬಿ ಮಲಗಿದ್ದು ನೋಡಿ ಮುಗುಳು ನಕ್ಕು ಅವರಿಗೆ ಡಿಸ್ಟರ್ಬ್ ಮಾಡಲು ಮನಸ್ಸಾಗದೆ ಎದ್ದು ತನ್ನ ಬಟ್ಟೆಯನ್ನು ತೆಗೆದುಕೊಂಡು ಸ್ನಾನಕ್ಕೆ ವಾಶ್ರೂಮ್ಗೆ ಹೋಗುತ್ತಾಳೆ. ಬೇಗ ಬೇಗ ಸ್ನಾನ ಮುಗಿಸಿಕೊಂಡು ಆಚೆ ಬಂದು ಬೇಗ ಬೇಗ ರೆಡಿಯಾಗಿ ಮತ್ತೆ ಬೆಡ್ ಕಡೆ ನೋಡಲು ಇಬ್ಬರು ಇನ್ನೂ ಮಲಗೇ ಇದ್ದರು. ಅವರನ್ನು ಎಬ್ಬಿಸಲು ಮನಸ್ಸಾಗದೆ ಮತ್ತೆ ಬಾಗಿಲು ಮುಂದೆ ಎಳೆದುಕೊಂಡು ಆಚೆ ಬಂದು ಮೆಟ್ಟಿಲು ಇಳಿದು ಕೆಳಗೆ ಬರಲು ಮನೆಯಲ್ಲಿ ಎಲ್ಲರೂ ಗಾಬರಿಯಿಂದ ಹಾಲ್ನಲ್ಲಿ ಕೆಲಸದವರು ನಿಂತಿದ್ದರು. ಅವರ ಎದುರುಗಡೆ ಸೋಫಾದಲ್ಲಿ ಕಾಲು ಮೇಲೆ ಕಾಲು ಹಾಕಿ ಸಿಟ್ಟಿನಿಂದ ಕೆಲಸದವರನ್ನು ನೋಡುತ್ತಾ ಬೈಯುತ್ತಿದ್ದ ಆ ಮನೆಯ ಯಜಮಾನ ರುದ್ರಪ್ರತಾಪ್, ಅಂದರೆ ಓಂನ ತಂದೆ, ಅವರು ಕುಳಿತಿದ್ದರು. ಹೆಚ್ಚು ಅನುಭವ ಕಂಡವರಾದ ಕಾರಣ ಗಂಭೀರ ವ್ಯಕ್ತಿತ್ವದವರು. ದೇವರ ಮೇಲೆ ಅಪಾರ ನಂಬಿಕೆ ಹೊಂದಿದ್ದಾರೆ. ದುಷ್ಟಶಕ್ತಿಗಳ ಮೇಲೆಯೂ ಅಪಾರ ಯೋಚನೆಗಳು ಅವರ ಮನಸ್ಸಲ್ಲಿ ಇವೆ. ಹಾಗೆಯೇ ಅವರ ಕುಟುಂಬದ ಗುರೂಜಿಯವರನ್ನು ಹೆಚ್ಚು ನಂಬುತ್ತಾರೆ. ಅವರ ಮಾತಿನ ವಿರುದ್ಧ ನಡೆದುಕೊಳ್ಳುವುದಿಲ್ಲ. ರುದ್ರಪ್ರತಾಪ್ ಇವರು ಏಕೈಕ ಸಂತಾನವೇ ಓಂ. ಅದು ಸಹ ಮದುವೆಯಾಗಿ ಎಷ್ಟೋ ವರ್ಷ ಕಳೆದ ನಂತರ ದೇವರ ವರಗಳಿಂದ ಪಡೆದ ಸಂತಾನ ಆದ ಕಾರಣ ತಮ್ಮ ಜೀವಕ್ಕಿಂತ ಹೆಚ್ಚೇ ಪ್ರೀತಿ ಓಂ ಮೇಲೆ ತುಸು ಹೆಚ್ಚೇ ಪ್ರೀತಿ. ಆ ಮನೆಯಲ್ಲಿ ಅವರು ಮಾತನಾಡಿದರೆ ಅವರ ಮಾತೆ ಕೊನೆಯ ಮಾತಾಗುತ್ತಿತ್ತು. ಆದರೂ ತನ್ನ ಮಗನಿಗೆ ಮಾತ್ರ ಯಾವುದೇ ರೀತಿಯ ಕಡಿವಾಣ ಹಾಕಿರಲಿಲ್ಲ. ಅವನ ಇಷ್ಟದ ವಿರುದ್ಧ ಯಾವ ಕೆಲಸ ಸಹ ಆಗುತ್ತಿರಲಿಲ್ಲ ಆ ಮನೆಯಲ್ಲಿ. ಅದಕ್ಕಾಗಿಯೇ ಓಂ ಶನಯನನ್ನು ಕರೆದುಕೊಂಡು ಪ್ರೀತಿ ಮಾಡುತ್ತಿದ್ದೇನೆ ಎಂದರೂ ಸಹ ಮದುವೆ ಮಾಡಿಕೊಳ್ಳುತ್ತೇನೆ ಎಂದಾಗ ಮರುಪ್ರಶ್ನೆ ಮಾಡದೆ ಶನಯನೊಂದಿಗೆ ಮದುವೆ ಮಾಡಿಸಿರುತ್ತಾರೆ. ಅವನ ಮನಸ್ಸಿಗೆ ನೋವು ಮಾಡುವವರನ್ನು ಎಂದೂ ಸುಮ್ಮನೆ ಬಿಡುವವರಲ್ಲ ರುದ್ರಪ್ರತಾಪ್. ಕೆಳಗೆ ಇಳಿದು ಬರುತ್ತಿದ್ದ ಶನಯನ ಕಾಲುಗಳು ತನ್ನಿಂದ ತಾನೇ ನಡೆಯುವ ವೇಗ ಕಡಿಮೆ ಮಾಡಿದ್ದವು. ಅಲ್ಲೇ ನಿಧಾನಕ್ಕೆ ವಾರಿಗಣ್ಣಿನಲ್ಲಿ ಸೋಫಾ ಕಡೆ ನೋಡುತ್ತಲೇ, ಯಾಕೆಂದರೆ ಇಂದು ಹೇಳುವುದು ತುಂಬ ತಡವಾಗಿತ್ತಲ್ಲ, ಈಗ ಹೇಗೆ ಅವರ ಬೈಗುಳದಿಂದ ತಪ್ಪಿಸಿಕೊಳ್ಳುವುದು ಎಂದು ಯೋಚಿಸುತ್ತಾ ನಿಧಾನಕ್ಕೆ ಇಳಿದು ಹಾಲ್ಗೆ ಬರದೆ ಬೆಕ್ಕಿನ ಹಾಗೆ ಹೆಜ್ಜೆ ಇಟ್ಟುಕೊಂಡು ಹೇಗೋ ಅಡುಗೆ ಮನೆಗೆ ಬಂದು ತಲುಪುವುದರಲ್ಲಿ ಯಶಸ್ವಿಯಾಗಿದ್ದಳು. ಹೇಗೋ ಅಡುಗೆ ಮನೆಗೆ ಬಂದು ನಿಟ್ಟುಸಿರು ದಬ್ಬಿ, ಅಬ್ಬಾ ಇವತ್ತು ಬಚಾವಾದೆ, ಡ್ಯಾಡ್ ನಾನೇನಾದ್ರು ಇಷ್ಟು ಲೇಟಾಗಿ ಎದ್ದು ಬಂದಿರೋದು ನೋಡಿದರೆ ಏನಂತ ಇದ್ರು ಏನೋ, ಅಪ್ಪ ನನಗಂತೂ ಭಯ ಆಗುತ್ತೆ ಎಂದು ಹೇಳುವ ಹೊತ್ತಿಗೆ ಅಲ್ಲಿಯೇ ಅಡಿಗೆ ಮನೆಯಲ್ಲಿ ರುದ್ರಪ್ರತಾಪ್ಗೆ ಕಾಫಿ ಮಾಡುತ್ತಿದ್ದ ಜಾನಕಿಯವರು, ಅಂದರೆ ರುದ್ರಪ್ರತಾಪ್ನ ಧರ್ಮಪತ್ನಿ ಓಂನ ತಾಯಿ, ಇಂದಿನಿಂದ ಬಂದು ಶನಾಯ ಕಿವಿಯನ್ನು ಹಿಂಡುತ್ತಾ, ಶಾನು, ಇವಾಗ ಎದ್ದು ಬರ್ತಿದ್ದೀಯಾ, ಯಾಕೆ ಲೇಟ್ ಇವತ್ತು? ಮತ್ತೆ ಒಳ್ಳೆ ಬೆಕ್ಕು ಕದ್ದು ಹಾಲು ಕುಡಿಯಲು ಬರುವ ರೀತಿ ಬರ್ತಿದ್ದೀಯಲ್ಲ, ನೆನೆ ಯಾಕೆ ಲೇಟ್ ಆಯಿತೋ? ನಿಮ್ಮ ಮಾವಯ್ಯನವರು ನಿಮಗಾಗಿ ಕಾದು ಕಾದು ಸಾಕಾಗಿ ನಿಮ್ಮ ಮೇಲೆ ಸಿಟ್ಟು ಸಹ ಮಾಡ್ಕೊಂಡಿದ್ರು ಗೊತ್ತಾ? ಕಾದು ಲೇಟಾಗಿದ್ದ ಕಾರಣ ಅವರು ನೀವು ಬೇಗ ಬೇಗ ಊಟ ಮಾಡಿ ಎದ್ದು ಹೋಗಿ ಮಲಗೆ ಬಿಟ್ಟರು. ನೀವು ಯಾವಾಗ ಬಂದ್ರಿ? ಲೇಟ್ ನೈಟ್ ಎಲ್ಲ ಬರಬೇಡಿ ಅಂತ ಎಷ್ಟು ಸರಿ ಹೇಳಿರೋದು ನಿಮಗೆ ಎಂದು ಹೇಳುತ್ತಾರೆ.
ಶನಾಯ ತನ್ನ ಕಿವಿಯನ್ನು ಬಿಡಿಸಿಕೊಳ್ಳುತ್ತಾ, ಮಾಮ್, ರಾತ್ರಿ ಬರೋದು ತುಂಬ ಲೇಟ್ ಆಯಿತು ಮಾಮ್. ನಾವು ಬಂದಾಗ ನೀವೆಲ್ಲ ಮಲಗಿದ್ರಿ, ಮತ್ತು ನಾವು ರಸ್ತೆ ಮಧ್ಯದಲ್ಲೇ ತುಂಬ ಹಸಿವಾದ ಕಾರಣ ಊಟ ಸಹ ಮಾಡ್ಕೊಂಡು ಬಂದಿದ್ವಿ. ಆದ್ದರಿಂದ ನಿಮ್ಮನ್ನು ಎಬ್ಬಿಸಲಿಲ್ಲ ಅಷ್ಟೇ ಮಾಮ್. ಬೇಜಾರಾಯ್ತಾ? ಸಾರಿ. ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡ್ವಿ ಮಾಮ್. ಬಟ್ ನೆಟ್ವರ್ಕ್ ಇರಲಿಲ್ಲ ಗೊತ್ತಾ, ನಾವು ಬರೋ ರೋಡಲ್ಲಿ ಮೊದಲೇ ಗಾರ್ಡ್ ಸೆಕ್ಷನ್ ಅಲ್ವಾ, ಹಂಗಾಗಿ ಎಂದು ಹೇಳುತ್ತಾಳೆ. ಜಾನಕಿಯವರು ಅವಳ ಕಿವಿಯನ್ನು ಬಿಡುತ್ತಾ, ಓಕೆ ಶಾನು, ಇದು ಲಾಸ್ಟ್ ಟೈಮ್ ಆಯಿತಾ? ಇನ್ನು ಮುಂದೆ ನೀವು ಎಲ್ಲೇ ಹೋದರೂ ನೈಟ್ ಡ್ರೈವ್ ಮಾಡೋ ಆಗಿಲ್ಲ. ತುಂಬ ಲೇಟ್ ಏನಾದರೂ ಆದರೆ ಆಯಿತು ಅಂದರೆ ಅಲ್ಲೇ ಸ್ಟೇ ಮಾಡಿ, ಬೆಳಗ್ಗೆ ಎದ್ದು ಬನ್ನಿ. ಸರಿ ತಗೋ ಕಾಫಿ, ನಿನಗೆ ಕಾಫಿ ತಗೋ ಎಂದು ಹೇಳಿ ಕಾಫಿಯ ಕಪ್ಪನ್ನು ಶನಯ ಕೈಗೆ ಕೊಡುತ್ತಾರೆ. ಶನಯ ಸಹ ಕಾಫಿ ಕಪ್ಪನ್ನು ಪಡೆದು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕುಡಿಯಲು ಶುರು ಮಾಡುತ್ತಾಳೆ. ಕಾಫಿಯನ್ನು ತೆಗೆದುಕೊಂಡ ಶನಾಯ, ಥ್ಯಾಂಕ್ ಯು ವೆರಿ ಮಚ್ ಮಾಮ್, ನನಗೆ ಕಾಫಿ ಅವಶ್ಯಕತೆ ತುಂಬ ಇತ್ತು, ತುಂಬ ಹೆಡ್ಡೇಕ್ ಆಗ್ತಾ ಇತ್ತು ಗೊತ್ತಾ ಎಂದು ಹೇಳುವ ಹೊತ್ತಿಗೆ ಆಚೆಯಿಂದ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಕೆಲಸದವನು ಜೋರಾಗಿ ಕಿರಿಚುತ್ತಾ, ರುದ್ರಪ್ಪ ಅವರೇ ಎಂದು ಅವಸರವಾಗಿ ಓಡಿ ಬಂದು ರುದ್ರ ಪ್ರತಾಪ್ ಎದುರಿಗೆ ನಿಲ್ಲುತ್ತಾನೆ. ನಿಂತುಕೊಂಡು ಏದಿಸಿರೂ ಬಿಡುತ್ತಾ ವಿಷಯವನ್ನು ಹೇಳದೆ ಸುಮ್ಮನೆ ಟೆನ್ಷನ್ನಲ್ಲಿ ನಿಂತುಕೊಂಡಿದ್ದ. ಅವನನ್ನು ನೋಡಿದ ರುದ್ರಪ್ರತಾಪ್ ಅವರು ಮನೆ ಕೆಲಸದವರ ಕಿರಿಚಾಟ ಕೇಳಿಸಿಕೊಂಡ ಶನಯ ಮತ್ತು ಜಾನಕಿ ಸಹ ಅವರು ಸಹ ಅಡಿಗೆ ಮನೆಯಿಂದ ಆಚೆ ಬರುತ್ತಾರೆ. ರುದ್ರಪ್ರತಾಪ್ ಅವರು ಎದ್ದು ನಿಂತು, ಯಾಕೋ ಬೀರಾ ಇಷ್ಟೊಂದು ಕಿರಿಚಿಕೊಳ್ಳುತ್ತಿದ್ದೀಯಾ, ಏನಾಯಿತು ಎಂದು ಗಂಭೀರವಾಗಿ ಕೇಳಲು ಮನೆ ಕೆಲಸದವನು, ಅವನ ಹೆಸರು ಬೀರಾ, ಅಪ್ಪೋರೆ ದೊಡ್ಡ ಅಪಶಕುನ ಆಗೋಗೈತೆ, ಮುಂದೆ ಏನು ಕೆಡುಕಾಗುತ್ತೈತೋ ಎಂದು ಒಂದೇ ಸಮನೆ ಬಡಬಡಿಸುತ್ತಿದ್ದ. ಬೀರನನ್ನು ನೋಡಿದ ರುದ್ರಪ್ರತಾಪ್ ಅವರು, ಬೀರಾ, ಅದೇನು ಅಪಶಕುನವಾಗಿದೆ ಅಂತ ಸರಿಯಾಗಿ ಬಿಡಿಸು ಹೇಳಬಾರದಾ? ಏನದು, ಯಾವ ಅಪಶಕುನ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಲು ಅವರ ಗಂಭೀರ ಧ್ವನಿ ಕೇಳುತ್ತಲೇ ಬೀರಾ, ಅಪ್ಪೋರೆ, ಗುರುಜಿಯವರು ಮನೆಗೆ ರಕ್ಷಾ ಕವಚ ಕೊಟ್ಟಿದ್ರಲ್ಲ, ಅದು ಹಿಂದೆ ನಾವು ಬೇವಿನ ಮರಕ್ಕೆ ಕಟ್ಟಿದ್ವಿ. ನಾನು ಗಿಡದಲ್ಲಿ ತುಂಬ ಕಳೆ ಬೆಳೆದಿತ್ತು ಎಂದು ಕಳೆ ಕೀಳುವ ಕೆಲಸ ಮಾಡೋಣ ಅಂತ ಹಿಂದೆ ಗಾರ್ಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಪ್ಪೋರೆ. ಹಂಗೆ ಬೇವಿನ ಮರದ ಹತ್ರನೂ ಸ್ವಲ್ಪ ಕಳೆ ಇತ್ತು ಅಪ್ಪೋರೆ, ಅದನ್ನು ಕೀಳಮ್ಮ ಅಂತ ಅದ್ರ ಹತ್ರ ಹೋಗಿ ಕೆಳಗಡೆ ಕಳೆ ಕೀಳ್ತಾ ಇದ್ದೆ. ಕೀಳ್ತಾ ಇರಬೇಕಾದ್ರೆ ಸುಮ್ಮನೆ ಹಂಗೆಯ ಮೇಲೆ ನೋಡಿದೆ ಅಪ್ಪೋರೆ. ಅದೇ ದೊಡ್ಡ ಗುರುಜಿಯವರು ಕೊಟ್ಟಿದ್ರಲ್ಲ ರಕ್ಷಾ ಕವಚ, ಮನೆಗೆ ಯಾವುದೇ ರೀತಿಯ ದುಷ್ಟಶಕ್ತಿ ಬರಬಾರದು ಎಂದು. ಆ ಕವಚ ಪೂರ್ತಿ ಕಪ್ಪಾಗಿ ಬಿಟ್ಟೈತೆ ಅಪ್ಪೋರೆ, ಮತ್ತು ಅದ್ರ ಪಕ್ಕವೇ ಒಂದು ಕಾಗೆ ಬೇರೆ ಸಾತು ಬಿದ್ದೈತೆ ಅಪ್ಪೋರೆ ಎಂದು ಹೇಳುತ್ತಾನೆ. ಬೀರನ ಮಾತು ಕೇಳುತ್ತಿದ್ದ ಮನೆಯಲ್ಲಿ ಇದ್ದ ಎಲ್ಲರಿಗೂ ಒಂದು ಕ್ಷಣ ಗಾಬರಿಯಾಗಿತ್ತು. ಗಾಬರಿ ಜೊತೆಗೆ ಭಯವೂ ಶುರುವಾಗಿತ್ತು. ಅಯ್ಯೋ, ಏನಾಗೋಗಿದೆ ಇಲ್ಲಿ ಮನೆಯಲ್ಲಿ ಎಂದು ಗಾಬರಿಯಲ್ಲೇ ಕೆಲಸದವರು ಗುಸುಗುಸು ಮಾತನಾಡಲು ಶುರು ಮಾಡಿದ್ದರು. ಕಾರಣ, ರಕ್ಷಾ ಕವಚ ಕೊಟ್ಟಿದ್ದು ರುದ್ರಪ್ರತಾಪ್ ಅವರು ತುಂಬ ನಂಬುವ ಆತ್ಮಾನಂದ ಗುರೂಜಿಯವರು. ಅವರು ರುದ್ರಪ್ರತಾಪ್ ಅವರ ಮನೆಯ ರಕ್ಷಣೆಗಾಗಿ ಆ ಕವಚವನ್ನು ಅಷ್ಟದಿಕ್ಕುಗಳಿಂದಲೂ ಆ ಕವಚ ಮಾಡುವ ಬೇಕಾಗಿರುವ ವಸ್ತುಗಳನ್ನು ತಂದು ವಿಶೇಷವಾಗಿ ಅವರಿಗಾಗಿಯೇ, ಅವರ ರಕ್ಷಣೆಗಾಗಿಯೇ ಈ ಕವಚವನ್ನು 9 ದಿನಗಳ ಕಾಲ ಹೋಮ ಹವನವನ್ನು ನಡೆಸಿದ ನಂತರ ರಕ್ಷಾ ಕವಚಕ್ಕೆ ಜೀವ ತುಂಬಿದ್ದರು. ಖುದ್ದು ಆತ್ಮಾನಂದ ಗುರೂಜಿಯವರೇ ಆ ರಕ್ಷಾ ಕವಚವನ್ನು ತೆಗೆದುಕೊಂಡು ರುದ್ರಪ್ರತಾಪ್ ಮನೆಗೆ ಬಂದು ಅವರ ಕೈಗೆ ಕೊಟ್ಟಿದ್ದ ಕಾರಣ, ನಂತರ ರುದ್ರಪ್ರತಾಪ್ ಅವರು ಆ ರಕ್ಷಾ ಕವಚವನ್ನು ತಮ್ಮ ಮನೆಯ ದೇವರ ಗುಡಿಯಲ್ಲಿ ಇಟ್ಟು ಸಹ 3 ದಿನಗಳ ಕಾಲ ವಿಶೇಷ ಪೂಜೆಯನ್ನು ಮಾಡಿದ ನಂತರ ಅವರು ತಮ್ಮ ಮನೆಯವರ ರಕ್ಷಣೆಗಾಗಿ ಆ ಕವಚವನ್ನು ತಮ್ಮ ಮನೆಯ ಹಿಂದೆ ಇದ್ದ ಬೇವಿನ ಮರಕ್ಕೆ ಕಟ್ಟಲಾಗಿತ್ತು. ರುದ್ರಪ್ರತಾಪ್ ಅವರು ಗಾಬರಿಯಿಂದ, ಏನೋ ಬೀರಾ, ಏನು ಹೇಳ್ತಾ ಇದ್ದೀಯಾ, ಸರಿಯಾಗಿ ನೋಡಿದ್ದೀಯಾ ತಾನೇ? ಹಂಗೇನಾದ್ರು ಸುಳ್ಗಿಲ್ ಹೇಳ್ದೋ ಅಂತ ನನಗೇನಾದ್ರು ಗೊತ್ತಾಯ್ತು ಅಂತ ಇಟ್ಕೋ ಮಗನೇ, ಏನಾಗ್ತೈತೆ ಅಂತ ನನಗೂ ಗೊತ್ತಿಲ್ಲ. ಇವತ್ತೇ ಈ ಮನೆಯಲ್ಲಿ ನಿನಗೆ ಕಡೆಯ ದಿನ ಎಂದು ಎದ್ದು ತಮ್ಮ ಮನೆಯ ಹಿಂದೆ ಇದ್ದ ಬೇವಿನ ಮರದತ್ತ ಹೋಗುತ್ತಾರೆ. ರುದ್ರಪ್ರತಾಪ್ ಅವರು ಹಿಂದೆಯೇ ಶನಯ ಮತ್ತು ಜಾನಕಿ ಸಹ ಮನೆ ಹಿಂದೆ ಅವಸರವಾಗಿ ಹೋಗುತ್ತಾರೆ. ಇತ್ತ ಅವರು ಆಚೆ ಹೋಗುತ್ತಿದ್ದಂತೆ ಮನೆ ಕೆಲಸದವರು ಗುಸುಗುಸು ಪಿಸುಪಿಸು ಮಾತನಾಡುತ್ತಿದ್ದರು. ಅದೇ ಮನೆಯಲ್ಲಿ ಕೆಲಸ ಮಾಡುವ ಶಾಂತಮ್ಮ ಮತ್ತು ನಿಂಗಮ್ಮ ಇವರಿಬ್ಬರು ಮೂಲತಃ ಹಳ್ಳಿಯವರು. ಅವರು ಇರುವುದು ಹಳ್ಳಿಯಲ್ಲಿಯೇ. ಅವರನ್ನು ಈ ಮನೆಗೆ ಕರೆದುಕೊಂಡು ಬಂದಿದ್ದು ಸಹ ರುದ್ರಪ್ರತಾಪ್ ಅವರೇನೆ.
ಕೆಲಸಕ್ಕೆ ಬೇಕಾಗಿದ್ದ ಕಾರಣ ರುದ್ರಪ್ರತಾಪ್ ಅವರು ತಮ್ಮ ಹಳ್ಳಿಯಲ್ಲಿ ಇದ್ದ ತೋಟದ ಮನೆಗೆ ಹೋಗಿದ್ದಾಗ ಇವರುಗಳ ಮನೆಯಲ್ಲಿ ಕಡುಬಡತನ ಇದ್ದ ಕಾರಣ ತಿನ್ನಲು ಒಂದು ತುತ್ತಿಗೂ ಕಷ್ಟವಾಗಿತ್ತು. ಅವರಿಗೆ ಆಗ ರುದ್ರಪ್ರತಾಪ್ ಅವರೇ ಅವರ ಮನೆಯವರಿಗೆ ಹಣ ಸಹಾಯವನ್ನು ಮಾಡಿ ತಮ್ಮ ಮನೆಯಲ್ಲಿ ಕೆಲಸವಿದೆ, ನೀವು ಮಾಡಿಕೊಂಡು ಹೋಗಬಹುದು ಎಂದು ಹೇಳಿ, ನೀವು ನಮ್ಮ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿದರೆ ಸಾಕು, ಚೆನ್ನಾಗಿ ಅಡಿಗೆಯನ್ನು ಮಾಡಿ ನಮ್ಮ ಮನೆಯವರಿಗೆ ಬಡಿಸಿದರೆ ಸಾಕು, ನಿಮಗೆ ಕೈತುಂಬ ಸಂಬಳವನ್ನು ಕೊಡುತ್ತೇನೆ ಎಂದು ಹೇಳಿ ಅಡಿಗೆ ಮಾಡುವ ಸಲುವಾಗಿ ಬೆಂಗಳೂರಿನಲ್ಲಿ ಇದ್ದ ತಮ್ಮ ಮನೆಗೆ ಕೆಲಸಕ್ಕೆ ಕರೆದುಕೊಂಡು ಬಂದಿರುತ್ತಾರೆ. ಶಾಂತಮ್ಮ, ನಿನಗೆ ಏನು ಅನ್ನಿಸ್ತೈತೆ? ದೊಡ್ಡ ಗುರೂಜಿಯವರು ಕೊಟ್ಟಿರೋ ರಕ್ಷಕವಚಾಗೆ ಕಪ್ಪು ಆಗೋಗೈತಂತೆ ಅಂದರೆ ಏನರ್ಥ ಹೇಳು? ಇನ್ನು ಮುಂದೆ ಈ ಮನೆಯವರಿಗೆ ಇನ್ನೂ ಅದು ಏನೇನು ಕಷ್ಟ ಕಾದೈತೋ ಏನೋ ಗೊತ್ತಿಲ್ಲ ಕಣಮ್ಮಿ ಅದಂತುವ ಎಂದು ಹೇಳಲು ಶುರು ಮಾಡುತ್ತಾಳೆ. ನಿಂಗಮ್ಮ, ಲೇ ಶಾಂತ ಸುಮ್ನಿರಮ್ಮಿ ನೀನು, ಪಾಪ ನಮಗೆ ಕೈ ತುಂಬ ಹಣದ ಸಹಾಯ ಮಾಡಿ ಹೊಟ್ಟೆ ತುಂಬ ಉಣ್ಣಕ್ಕಾಕವ್ರೆ, ಅವರಿಗೆ ಯಾವುದೇ ರೀತಿಯ ತೊಂದರೆ ಬರಬಾರ್ದು, ಆದರೂ ಸುಮ್ಮನಿರು, ನಮ್ಗೆ ಯಾಕೆ ಬೇಕು? ಅಪ್ಪೋರು ಏನಾದರೂ ಈ ಮಾತು ಕೇಳಿಸಿಕೊಂಡ್ರೆ ಅಷ್ಟೇ, ನಾವು ಆ ದೇವ್ರ ಹತ್ರ ಕೇಳ್ಕೊಳೋಣ, ಇವ್ರ ಮನೆಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಎಂದು. ಪಾಪ ಕಣಮ್ಮಿ, ಇವರು ನಮಗೆ ಹೊಟ್ಟೆ ತುಂಬ ಉಣ್ಣಕ್ಕಾಕವ್ರೆ, ನಮ್ಮ ಮನೆಯವರು ಜೀವನ ಸುಧಾರಿಸೋಕ್ಕೆ ಇವರೇ ಕಣಮ್ಮಿ ಕಾರಣ ಎಂದು ಸುಮ್ಮನೆ ತಮ್ಮ ಕೆಲಸ ಮಾಡುವ ಕಡೆ ಗಮನ ಕೊಡುತ್ತಾರೆ. ಇತ್ತ ರುದ್ರಪ್ರತಾಪ್ ಅವರು ಮತ್ತು ಅವರ ಜೊತೆ ಬೀರಾ ಮತ್ತು ಇನ್ನುಳಿದ ಕೆಲವು ಮನೆಯ ಕೆಲಸದವರು ಶನಯ ಮತ್ತು ಜರಕೆಯವರ ಸಹ ಹಿಂದೆ ಬಂದು ನೋಡಲು ಬೀರಾ ಹೇಳಿದಂತೆ ರಕ್ಷಕವಚ ಪೂರ್ತಿ ಕಪ್ಪಾಗಿ ಹೋಗಿತ್ತು. ರಕ್ಷಕವಚ ಕಪ್ಪಾಗಿದ್ದ ಪಕ್ಕದಲ್ಲಿ ಒಂದು ಕಾಗೆ ಸಹ ಸತ್ತು ಬಿದ್ದಿತ್ತು. ಅದನ್ನು ನೋಡಿದ ಎಲ್ಲರಿಗೂ ಆ ದೃಶ್ಯವನ್ನು ನೋಡಿದ ರುದ್ರಪ್ರತಾಪ್ ಅವರು ಅಪಶಕುನವಾಗಿದೆ, ಯಾವುದೋ ದುಷ್ಟಶಕ್ತಿ ನಮ್ಮ ಮನೆಗೆ ಪ್ರವೇಶವಾಗಿದೆ ಎಂದು ಗಾಬರಿಯಿಂದ ಹೇಳಿ ತಮ್ಮ ಫೋನನ್ನು ತೆಗೆದುಕೊಂಡು ಆತ್ಮಾನಂದ ಗುರೂಜಿಯವರ ಆಶ್ರಮಕ್ಕೆ ಫೋನ್ ಮಾಡುತ್ತಾರೆ. ಕತೆ ಮುಂದುವರಿಯುವುದು. ನನ್ನ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನಿಸೋದಾದರೆ ಪ್ಲೀಸ್ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆಯಿತಾ. ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಸಿಗ್ತೀನಿ ಇದರ ಮುಂದುವರೆದ ಭಾಗದೊಂದಿಗೆ.